ಎಲ್ಲರೂ ಹೆಂಗದಿರಿ ಸಾವುಕಾರ ಮಂದಿ ಎಲ್ಲರೂ ಆರಾಮದಿರ ಅಂತ ಅನ್ಕೋತನು. ನಾ ನಿಮ್ಮ ರಾಜು ಚುಕ್ಕಡಿ ಮಾತಾಡೋದ್ರಿ. ನಾನು ಆರಾಮದನಂತ ನೀವು ಅನ್ಕೊಂಡಿರ್ಬೇಕು. ನಾ ಆರಾಮಿಲ್ಲ, ಪಿತ್ತಾಗೈತಿ ಅನ್ನಪ್ತದೆ ಕಡೆ ತೋರ್ಸೋದನು ಬರೀ ಇಂಥದೆಯ ಏನಿಲ್ರಿ. ಎಲ್ಲ ನನ್ನ ಹಿಂದೂ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನೋಡ್ರಿ, ಜಾತ್ರೆ ದಿವಸ ಕಾರ್ಯಕ್ರಮಗಳು ಇರ್ತಾವೆ, ಸರಿತಿರ್ತಾವೆ, ನಾಟಕಗಳು ಇರ್ತಾವೆ. ಅದು ನಮ್ಮ ಊರಾಗ ಭೀ 2 ನಾಟಕ ಅದಾವು. ಯಾವ ದಿವಸ ಅದಾವು, ಯಾವ ತಾರೀಕು ಅದಾವು ನಿಮಗೆ ತೋರಿಸ್ತಾನು. ನಾಟಕ ಅಂದ್ಮ್ಯಾಗ ಗಜ್ಜನ ಯಾವ ಬಂದು ಸ್ಟೇಜ್ ಇರಂಗಿಲ್ರಿ. ಅದಕ್ಕೆ ಹಿಂದೆ ಪ್ರಯತ್ನಗಳು ಭಾಳ ಇರ್ತಾವೆ, ಕಷ್ಟಗಳು ಇರ್ತಾವೆ. ಎಲ್ಲ ಸಾಮಾನುಗಳು ಜೋಡಿಸ್ಬೇಕು, ಅದು ನಾಟಕದ ಪ್ರಾಕ್ಟೀಸ್ ಮಾಡ್ಬೇಕು, ತಾಲೀಮ್ ಮಾಡ್ಬೇಕು. ಆ ಥರದಾಗ ತಾಲೀಮ್ಗಳು ಇರ್ತಾವೆ. ತಾಲೀಮ್ ಹೆಂಗೆ ಮಾಡ್ತಾರೋ, ಎಲ್ಲಿ ಮಾಡ್ತಾರೋ ನಿಮಗೆಲ್ಲ ತೋರಿಸ್ಕೊಡ್ತೇನೆ ರೀ. ವಿಡಿಯೋ ಲಾಸ್ಟ್ ಮಟ್ಟ ನೋಡ್ರಿ. ಯಾರಿನ ಸರ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ. ವಿಡಿಯೋ ಲಾಸ್ಟ್ ಮಟ್ಟ ನೋಡ್ರಿ. ತಾಲೀಮ್ ಮಾಡೋದನ್ನ ಹೆಂಗೆ ಮಾಡ್ತಾರೋ, ಪಾತ್ರ ಪರಿಚಯ ಮಾಡಿಕೊಡ್ತೀವಿ. ಯಾವ ಡೇಟ್ಗೆ ಐತಿ ಎಲ್ಲ ಹೇಳ್ತನು. ಬರ್ರಿ ಹೋಗುಣ್ರಿ. ರೆಹಮಾನ್ ಬೈ ಬಂದಾರಿ ನನ್ನ ಜೊತೆ ರೀ. ಇಲ್ಲಿತ್ತ ನೋಡ್ರಿ, ರೆಹಮಾನ್ ಬೈ ಬಂದಾರಿ. ಬರ್ರಿ ತೋರ್ಸನ್ರಿ ಹೆಂಗೆ ಆಗ್ತೈತಿ ಎಲ್ಲ ಹೇಳ್ತೇನ್ರಿ. ಲಾಸ್ಟ್ವರೆಗೂ ನೋಡ್ರಿ. ಗಿಚ್ ವಿಡಿಯೋ ಐತ್ರಿ, ಲಾಸ್ಟ್ ಮಟ್ಟ ನೋಡ್ರಿ. ನನ್ರಿ ಹೋಗೋನು. ಬಾ ಬಾ ಬಾ. ಇವ್ ನೋಡ್ರಿ ಭೂಷಣ್ ಅಂತ. ಇವು ನಾಟಕದಾಗ ಹುಡುಗ ಜಯು ಬರಾದ. ಇಲ್ಲ ನೋಡ್ರಿ, ನಾಟಕದಲ್ಲಿ ನಡೆದೈತಿ. ಯಾಕಂದ್ರೆ ಮಳೆನೂ ಆಗಲ್ಲ, ಸಿಡಿಲು ಹೊಡೆಯಲ್ಲ. ಮಳೆ ಆಗ್ಲಿಲ್ಲ ಅಂದ್ರೆ ಭೂಮಿ ಅಂಗಸಿ ಅದಕ್ಕೆ ನಾನೊಂದು ಶಕ್ತಿ ಆಗ್ಬೇಕು ತಾನೇ ಗೌಡ್ರೆ. ಹೌದು, ಇದಕ್ಕೆ ನೀನು ಎಸ್ ಅಂದ್ರೆ ತೆಗೆದುಕೋ 2 ಲಕ್ಷ ಅಡ್ವಾನ್ಸ್ ಆಗಿ ಹಣವನ್ನು. ಪಾಪ ಪುಣ್ಯ ಪುಸ್ತಕದ ಮೇಲೆ ಅಂದಂತೆ ಈ ರಸಿಕನ ಮುಂದೆ ಹೇಳಿ ನಿಮ್ಮ ಆಸೆ ಏನೆಂದು. ಅವನ ಅರ್ಧಾಂಗಿನಿ ಕೊನೆಗೊಂದು ದಿನ ನನಗೆ ಸೆರಗು ಹಾಕ್ಲೇಬೇಕು. ಅದು ನಿನ್ನ ಮೊದಲನೆಯ ಹೆಜ್ಜೆ. ಹಾಗೆ ನನ್ನ ಅರ್ಧಕ್ಕೆ ನಿಂತಿರುವ ಎಲ್ಲ ಕೆಲಸವನ್ನು ಪೂರ್ತಿಯಾಗುವವರೆಗೂ ಆ ದೇವರಿಗೆ ಕೈ ಮುಗಿಯೋದಿಲ್ಲಂತ ಪ್ರಾಮಿಸ್ ಮಾಡಿದ್ದೇನೆ. ಇದಕ್ಕೆಲ್ಲ ಕಾರಣ ಯಾರೆಂದು ಬೇಗನೆ ಹೇಳಿ ಗೌಡ್ರೆ. ಲೇ ಶಕ್ತಿ, ಇದಕ್ಕೆ ಒಂದು ಹೆಣ್ಣೆಂದು ಕಾರಣ ಎಂದು ನೀನು ತಿಳಿದುಕೋ. ಪದೇ ಪದೇ ಅದನ್ನೇ ಕೇಳಬೇಡ. ಓಕೆ ಬಾಸ್. ವ್ಯಾಪಾರಿ ಹಂಗೆ ಆಗ್ತಾ ಮಗ ಬಿಕಾರಿ. ನಾನಲ್ಲೋಗಿನಂತೆ ಬಿಕಾರಿ, ಅದೇ ವ್ಯಾಪಾರಿ. ಸುಮ್ಮನೆ ಆಡ್ತ ಬಾರಿ ನನ್ನ ಸುಂದರ ಇನ್ನೊಂದು ಎಂತ ಮಾತು ಬಂದಿದ್ದೆ ಅನ್ನ ಇಲ್ಲಿ. ನಾಯಿಗಳ ಇಲ್ಲೊಂದ್ 3 ನಾಯಿಗಳ ನಾ ಬರೋ ದಾರ್ಯಾಗ ಯಾವ ಟೆಕ್ ಬಡ್ಕೊಂಡ್ ತಿಕ್ಕಾಡ್ಕೊಂಡ್ ನಿಂತಾವಲ್ಲ, ಯಾರಾಗಿರ್ಬೇಕು? ಚಲೋ ಐತೆ. ನಮ್ ಊರಾಗ ಅಡ್ಡಾಡೋ ನಾಯಿ ಇದ್ದಂಗ ಕಾಣಂಗಿಲ್ಲ. ಇದು ಪಕ್ಕ ನಮಗ್ ಗೇಟ್ ಹೋಗೋ ದಾರ್ಯಾಗ ಪೂಜೆರು ತೊಡ್ದ ನಾಯಿ ಪೂಜೆ ನಾಯಿಗಳು ಇಲ್ಲ ತಲೆ ಕೆಟ್ಟ ನಾಯಿಗಳು. ಸ್ವಲ್ಪ ಏನ್ ಚಂದ ಹೇಳಿ ಬಂದಿರ್ಲಿ. ನಾವ್ ಗಾಡಿ ಹೊಡ್ಯಾಕ ಹೋಗ್ತಾನು, ನಾವ್ ಊರ್ ಹೋಗ್ತಾನ ಅಂತ ಹೇಳಿ ಸುಳ್ಳು ಹೇಳಿ ನನ್ನ ಮಗನ್ ತೆಕ್ಕಿ ಬಿಡ್ಯಾಕ ಬಂದಿರ ಮಕ್ಕಳ. ನಿಮ್ಮನೆ ಜಾಡ್ಸ್ ಹೋಯ್ತು ಅಂದ್ರೆ ಎದಿ ಬಾತ್ ಬೆದಿಗೆ ಬರ್ತೈತಿ ಮಕ್ಕಳ. ಒದಿ ಬೇಡ ಮಾವ, ನೀ ಅಂದ್ರ ಬಾಳ ನಮಗ ಜಮ ಉಳದ್ರಲ್ಲೇ ಮಕ್ಕಳ. ಒಂದ್ಸಲ ಉಳದ್ರಿ ಏನ್ ಇನ್ನೋನ್ ನೀನು ನನ್ನಂಗೆ ಬಾಳ ನೀನು ಸಣ್ಣಂಗೆ ಬಾಳೆಹಣ್ಣೆ ರುಚಿ ನೋಡ್ಯಾ ಬಿಟ್ಟಾನ. ನಡಿಯೋ ನೀನು ನಡಿಯ. ನಿನ್ನನ್ನು ಸರ್ವನಾಶ ಮಾಡಿ ಸುಂಟರ ಗಾಳಿಯಂತೆ ಬಂದು ನಿನ್ನನ್ನು ಬೀದಿಯ ನಾಯಿಯಂತೆ ತಿರುಗಿಸುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಕಂಗೆಟ್ಟ ಕರಿ ನಾಗರ ಜಾತಿಯ ಕರ್ಮೇಂದ್ರನೇ ಅಲ್ಲ. ಗುಳಿ ಬಿದ್ದಾಗ ಆಳಿಗೊಂದು ಕಲ್ಲು ಹೋಗದಂತೆ ನಾನು ನಿನ್ನ ಹಣೆಬರಕ್ಕೆ ಕಲ್ಲು ಒಗೆದು ತೊತ್ತು ಕೂಳಿಗೂ ಮತ್ತೊಬ್ಬರ ಮನೆಗೆ ತಿರುಗಿ ಭಿಕ್ಷಿ ಬೇಡಿ ತಿನ್ನುವ ಹಾಗೆ ಮಾಡದಿದ್ದರೆ ಮೇರ ನಾಮ್ ಕರ್ಮೇಂದ್ರನೇ ನಹಿ. ನನ್ನಲ್ಲಿ ನಾವು ಮರೆತಂತಾಗಿದ್ದೀವಿ. ಪದ ಹಾಡು ಪ್ರವೇಶಿಸಿರಿ. ಹಾಡುತ್ತಿರುವಲ್ಲ ಇವನೇನು ಚಂದ್ರನ ಹಿಂಬಾಲಿಸಿದ ತಾರಿಯೋ ಇಲ್ಲ ದುಂಬಿಗಾಗಿ ಅರಳಿ ನಿಂತ ತಾವರಿಯೋ ಆಗಿದೆ. ಇಲ್ಲ 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 ಇಲ್ಲ, ಇವಳು ನನಗಾಗಿ ಓಡಿ ಬಂದ ರಂಬಿಯೋ ಉರುಷಿಯೋ ಮೇನಕಿಯೋ ಇಲ್ಲ ಸಾಕ್ಷಾತ್ ಶಾರದೆಯೋ. ಏನಿವಳ ಸೌಂದರ್ಯ, ಏನಿವಳ ಸೌಂದರ್ಯ, ಏನಿವಳ ಲಾವಣ್ಯ, ಏನಿವಳ ಮೈಮಾಟ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಷಯ ಏನಂದರೆ, ಬೊಂಬಲವಾಡ ಗ್ರಾಮದ ಶ್ರೀ ಬ್ರಹ್ಮದೇವರ ಜಾತ್ರೆ ಮಹೋತ್ಸವದ ನಿಮಿತ್ತವಾಗಿ 11/4/2024 ಗುರುವಾರರಂದು ರಾತ್ರಿ 9:30ಕ್ಕೆ
ಜೈ ಶ್ರೀರಾಮ್ ನಾಟ್ಯ ಸಂಘ ಬಂಬಲ್ವಾಡ್ ಇವರು ಅರ್ಪಿಸುವ 18ನೇ ಕಲಾಕುಸುಮ ರೈತನ ಬಾಳಲ್ಲಿ ರಣಹದ್ದುಗಳು ಅರ್ಥಾತ್ ಬಿರುಗಾಳಿಗೆ ಸುಟ್ಟ ಶೀಲ ಎಂಬ ಸುಂದರ ರೌದ್ರಮಯ ನಾಟಕ ಅಭಿನಯಿಸಲಿದ್ದಾರೆ. ಆದ ಕಾರಣ ಕಲಾಭಿಮಾನಿಗಳಾದ ತಾವುಗಳು ಈ ಕಲಾವಂತರಿಗೆ ಬಂದು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ನಮಸ್ಕಾರ. ಅಲ್ಲೆಲ್ಲರೂ ಚೆನ್ನಾಗಿರ್ಬೇಕು, ಅವರಿಗೆ ಮಳಿ ಬೆಳೆ ಚೆನ್ನಾಗಿರ್ತಾನೆ. ಹೌದಲ್ಲ, ಅವರೆಲ್ಲರೂ ಅಲ್ಲಿ ಚೆನ್ನಾಗಿದ್ದಾರಲ್ಲ, ಅವ್ರಿಗೆ ಕಾಲಕ್ಕೆ ಬೆಳೆ ಬರ್ತಾ ಇದೆ. ಅಂದಾಗಿ ಅವರು ಪುಣ್ಯವಂತರು. ಹೌದೇನಪ್ಪ ಚಂದ್ರ, ಇಷ್ಟೊಂದು ಚೆನ್ನಾಗಿದ್ದೇನಪ್ಪ. ಎಲ್ಲರಿಗೂ ಆ ದೇವರು ಆಶೀರ್ವಾದಪ್ಪ. ಆ ದೇವರು ದೊಡ್ಡವನು ಇರಲಿ. ಡ್ರೆಸ್ ಬದಲಾಯಿಸಿ ಬನ್ನಿ, ಊಟಕ್ಕೆ ರೆಡಿ ಮಾಡ್ತೀನಿ. ಆಯ್ತು ಹೊತ್ತಿಗೆ ನನ್ನ ತಂದೆ ತಾಯಿ ಅಂತೆ. ಆಯ್ತು ಹೊತ್ತಿಗೆ ನನ್ನ ತಂದೆ ತಾಯಿಯಂತೆ ನನ್ನನ್ನು ನಿಮ್ಮ ಹೃದಯದಲ್ಲಿ ಇಟ್ಟು ಜೋಪಾನ ಮಾಡುತ್ತಾ ಬಂದಿದ್ದೀರಿ. ನಿಮ್ಮ ನೆರಳಿನಲ್ಲಿ ಬೆಳೆದ ನನ್ನ ಜನ್ಮ ಸಾರ್ಥಕವಾಯಿತು. ಇರಲಿ ತಮ್ಮ. ನಾವೇನೋ ಅಂತ ಮಾತಾಡ ಕೆಲಸ ಮಾಡಿವಪ್ಪ. ನಮ್ಮೆಲ್ಲ ಯಾವುದೇ ಪಾತ್ರ ಪಿಸಿ ಪಾತ್ರ ಮಾಡಿದವ ನಾಡಕ ಡೂಪ್ಲಿಕೇಟ್ ಸುಳ್ಳು ಮಗ ಮಮ್ಮ್ಯ ಅಲ್ಲಕ್ಕಿಸ್ತಾರಿ ಬರೀ. ಇವ್ರು ನೋಡ್ರಿ ಸೆಕೆಂಡ್ ಖಳನಾಯಕ, ಅವ್ರ ಖತನಾಯಕ ರೀ. ರುದ್ರನಾಯಕ ನೋಡ್ರಿ ಮೇನ್ ಖಳನಾಯಕ. ಇವ್ರು ಪ್ರೊಡ್ಯೂಸರ್ ನೋಡ್ರಿ, ಅವ್ರ ಬಂಡವಾಳ ಹಾಕಿದಾರ. ಇವ್ರ ಮಾಲಕರ, ನಾಟಕ ಮಾಲಕರ. ಇವ್ರು ನಮ್ಮ ಹಾಸ್ಯ ಚತುರ್ದೇವ್ರ. ಅಲ್ಲಿ ಬರ ಇವ್ರಿ ನಿಮ್ ಪರಿಚಯ ಹೇಳಕ್ರಿ, ನೀವೇನ್ ಮಾಡೋದಿರಿ ನಾಟಕದಾಗ? ನಾವ್ರಿ ಶಕ್ತಿ ರೀ ವಿಲನ. ಮಲ್ಲಿಕ್ ಚಾಚಾ ನೀವೇನ್ ಮಾಡೋದಿರಿ? ಮಲ್ಲಿಕ್ ಚಾಚಾ ನಿಮ್ ಪಾತ್ರ ಏನೈತ್ರಿ? ಕಥಾನಾಯಕ, ಟೈಟಲ್ ಹೀರೋ ಚಂದ್ರು. ನೋಡ್ರಿ ಟೈಮ್ ನೋಡ್ರಿ ಸಾವ್ಕಾರ ಮಂದಿ, ನೀವೀಗ ನೋಡ್ರಿ ಯಾವ ಥರ ತಾಲೀಮ್ ಮಾಡ್ತಾರತ್ತ ನೋಡ್ರಿ. ತಾಲೀಮ್ ಮಾಡೋದ್ರಿಂದ ಇವ್ರಿಂದ ಏನು ಒಂದು 10 ರೂಪಾಯಿ ಫೈದೆ ಇಲ್ರಿ. ಯಾಕಂದ್ರೆ ಎಲ್ಲ ತನ್ನ ಕೈಲಿಂದ ರೊಕ್ಕ ಹಾಕಿರ್ತಾರು. ಏನೋ ಒಂದು ಕಲಾವಿದನ ಕಲೆ ತೋರಿಸೋ ಸಂಬಂಧ ಈಗ ಟೈಮ್ ಆಗೈತ್ರಿ, 10 ಟೈಮ್ ಆಗೈತ್ರಿ. 12-12 ಗಂಟೆ ಮಟ್ಟ ಇವ್ರು ನಿಧಿಗೇಡಾಗಿ ತಾಲೀಮ್ ಮಾಡ್ತಾರು. ಆಮೇಲೆ ಕೇವಲ ಒಂದು ದಿನ ರಾತ್ರಿದು ಇರ್ತೈತಿ ಕಲೆ ತೋರಿಸೋದ. ಅದನ್ನು ನೋಡ್ತಾರೆ ಮಂದಿ. ಎಲ್ಲರೂ ಸ್ವಲ್ಪ ತಪ್ಪಿರಂದ್ರೆ ಹಂಗೆ ಮಾಡ್ರು ಹಿಂಗೆ ಮಾಡ್ರು ಅಂತಾರು. ಕಲೆಗಾರ್ಗೆ ಕಲೆ ಪ್ರೋತ್ಸಾಹ ಕೊಡ್ರಿ. ಈಗ ನೀವು ನೋಡ್ಬೋದು, ಇವರಿಂದ 1 ರೂಪಾಯಿ ಏನೂ ಫಾಯ್ದೆ ಇಲ್ಲರಿ. ಏನೋ ಒಂದು 10 ರೂಪಾಯಿ ಫಾಯ್ದೆ ಇಲ್ಲ ಇವ್ರಿಗೆ. ಇಲ್ಲಿ ನೋಡ್ಬೋದು ನೀವು, ಒಂದು 7-10 ಜನ ಕಲಾವಿದರು ಅದಾರ ಇಲ್ಲಿ ಪ್ರಾಕ್ಟೀಸ್ ಮಾಡಾದರು. ಇದು ಕೇವಲ ಇವತ್ತು ಒಂದು ದಿನ ಮಾಡಾನಿಲ್ರಿ, 2 ತಿಂಗಳ ಸತತವಾಗಿ 2 ತಿಂಗಳಿಂದ ಮಾಡಾದರು. ಇದು ಏಡಾಗಿರಿ ಮನ್ಯಾನ ಕೆಲಸ ಬಿಟ್ಟಂದ್ರೆ ಮನ್ಯಾನ ಕೆಲಸ ಬಿಟ್ಟಿರಂಗಿಲ್ಲ ರೀ. ಈ ಕಡೆ ಇದನ್ನು ಮಾಡೋದ್ರಿ, ಆ ಕಡೆ ಅದನ್ನು ಮಾಡೋದ, ಎರಡೂ ಮಾಡೋದು. ಈ ಬ್ರಹ್ಮದ ಜಾತ್ರೆ ಐತ್ರಿ, ಇದ ಗುಡಿ ನೋಡ್ರಿ. ಈ ನೈಟ್ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಇವ್ರು ನೈಟ್ ತಾಲೀಮ್ ಮಾಡ್ತಾರೆ, ಡೇ ಮಾಡಂಗಿಲ್ಲ. ಯಾಕಂದ್ರೆ ಮಂದಿ ಅದು ಆ ಕಡೆ ಈ ಕಡೆ ಓಡಾಡ್ತಿರ್ತಾರೆ. ಡೇ ಇವ್ರು ತಾಲೀಮ್ ಮಾಡಂಗಿಲ್ಲ, ನೈಟ್ ಮಾಡ್ತಿರ್ತಾರೋ. ಒಬ್ಬರು ಬುಕ್ ಹಿಡ್ಕೊಂಡು ಕೂತಿರ್ತಾರೋ. ಸೇಮ್ ಏನ್ರಿ ಸ್ಟೇಜ್ ಮ್ಯಾಗ ಮಾಡೋದೇನ ಇಲ್ಲಿ ಮಾಡೋದೇನ, ಇಲ್ಲಿ ಮಾಡ್ತಾರೆ, ಇದನ್ನು ಸ್ಟೇಜ್ ಮ್ಯಾಗ ಮಾಡ್ತಾರೋ. ಸ್ನೇಹಿತರೆ ಎಲ್ಲ ನಿಮ್ಗೆ ಇನ್ನೂ ಇಂಚಿಂಚವಾಗಿ ಎಲ್ಲ ತೋರಿಸ್ಕೊತ ಹೋಗ್ತಾನೆ ರೀ. ಕಲಾವಿದರು ಅವ್ರ ಪರಿಚಯ ಮಾಡಿಕೊಡ್ತಾನೋ, ಅವ್ರ ಪಾತ್ರ ಏನೈತಿ.